ನೋಡಿ, ಒಲಿಂಪಿಕ್ಸ್ನಲ್ಲಿ ಮೆಡಲ್ಸ್ ಗೆಲ್ಲೋದ್ರಲ್ಲಿ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಭಾರತದ ಪ್ರದರ್ಶನ ಯಾವಾಗೂ ಕಡಿಮೆನೆ. ಪ್ಯಾರಾಒಲಿಂಪಿಕ್ಸ್ 2012ರಲ್ಲಿ ಒಂದೇ ಸಿಲ್ವರ್ ಬಂದಿತ್ತು. ಆದರೆ 2016ರಲ್ಲಿ 4 ಮೆಡಲ್ಸ್ ಗೆದ್ರು. 2020ರಲ್ಲಿ 20 ಆಯಿತು. ಈ ಸಾರಿ 29 ಮೆಡಲ್ಸ್ ಜೊತೆ 18ನೇ ಸ್ಥಾನ ಪಡ್ಕೊಂಡಿದೆ ಭಾರತ. ಈ ಯಶಸ್ಸಿನ ಹಿಂದೆ ಕಾರಣ ಏನು? ಒಲಿಂಪಿಕ್ಸ್ ಅನ್ನೋದು 4 ವರ್ಷಕ್ಕೊಮ್ಮೆ ಆಗೋ ಇವೆಂಟ್. ಇದರಲ್ಲಿ ಒಲಿಂಪಿಕ್ಸ್ ಮತ್ತೆ ಪ್ಯಾರಾಒಲಿಂಪಿಕ್ಸ್ ಅಂತ 2 ರೀತಿ ಇದೆ. ಇದರಲ್ಲಿ ಪ್ಯಾರಾಒಲಿಂಪಿಕ್ಸ್ ವಿಶೇಷ ಚೇತನರಿಗೆ ಇರುವಂತ ಸ್ಪೋರ್ಟ್ ಇವೆಂಟ್. ನಾವು ಒಲಿಂಪಿಕ್ಸ್ ಈವೆಂಟ್ಸ್ ನಲ್ಲಿ ಭಾರತದ ಪ್ರದರ್ಶನ ನೋಡಿದ್ರು. 2004ರಲ್ಲಿ ಭಾರತಕ್ಕೆ ಸಿಕ್ಕಿದ್ದು ಒಂದೇ ಮೆಡಲ್, 2008ರಲ್ಲಿ 3 ಮೆಡಲ್. ಸೊ ನಮಗೊಂದು ಬ್ರ್ಯಾಂಡ್ ಇತ್ತು, ಭಾರತ ಕ್ರೀಡೆಯಲ್ಲಿ ಚೆನ್ನಾಗಿಲ್ಲ ಅಂತ. ನಮ್ಮ ದೇಶದಲ್ಲಿ ತಳಮಟ್ಟದಲ್ಲಿ ಕ್ರೀಡೆ ಸದೃಢವಾಗಿಲ್ಲ. ಯಾಕೆ? ನಮ್ಮ ದೇಶದಲ್ಲಿ ಪೋಷಕರು ಮೊದಲನೇ ಆದ್ಯತೆ ಕೊಡೋದೇ ಓದಿಗೆ. ಓದಿ ಬೋರ್ ಆದರೆ ಆಚೆ ಆಟ ಆಡ್ಕೊಂಬಾ ಅಂತ ಹೇಳ್ಬೋದೇ ಹೊರತು ಸ್ಪೋರ್ಟ್ಸ್ನೇ ಕೆರಿಯರ್ ಆಗಿ ಆಯ್ಕೆ ಮಾಡ್ಕೊ ಅಂತ ಹೇಳೋರೆ ಕಮ್ಮಿ.